ದೇಶದಾದ್ಯಂತ ನಾಳೆ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಹೀಗಾಗಿ ಬೆಂಗಳೂರಲ್ಲೂ ಕೂಡ ಪರೀಕ್ಷಾ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ 18 ಕ್ರಾಸ್ ಇರತಕ್ಕಂಥ ಸರ್ಕಾರಿ PU ಕಾಲೇಜಲ್ಲೂ ಕೂಡ ವ್ಯವಸ್ಥೆಗಳು ಆಗಿದೆ. ನಾನೀಗ ಸರ್ಕಾರಿ PU ಕಾಲೇಜಲ್ಲಿದ್ದೀನಿ ಮಲ್ಲೇಶ್ವರಂ. ನಿಮಗೆ ತೋರ್ತಾ ಹೋಗ್ತೀನಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಈಗಾಗಲೇ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಒಂದು ರಿಜಿಸ್ಟರ್ ನಂಬರನ್ನು ನೋಡಿಕೊಂಡು ಈ ಒಂದು ರೂಮ್ಗೆ ಎಂಟರ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಾಹಿತಿಯನ್ನು ಕೂಡ ಈಚೆ ಅಂಟಿಸಿದ್ದಾರೆ. ಇನ್ನು ಒಳಗಡೆ ಹೋದರೆ ನಮಗೆ ಗೊತ್ತಾಗುತ್ತೆ ಆ ವಿದ್ಯಾರ್ಥಿಗಳು ಕೂರೋದಕ್ಕೆ ಟೇಬಲ್ಗಳ ವ್ಯವಸ್ಥೆ ಕೂಡ ಆಗಿದೆ. ಇನ್ನು ಟೇಬಲ್ಗಳ ಮೇಲೆ ಅವರ ರಿಜಿಸ್ಟರ್ ನಂಬರನ್ನು ಕೂಡ ನಮೂದು ಮಾಡಲಾಗಿದೆ, ಸ್ಟಿಕ್ಕರ್ ರೀತಿ ಅಂಟಿಸಲಾಗಿದೆ. ಅಂದರೆ ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ಇಂಗ್ಲೀಷ್ ಮತ್ತು ಆ ಒಂದು ಪರ್ಟಿಕ್ಯುಲರ್ ರಿಜಿಸ್ಟರ್ ನಂಬರನ್ನು ಕೂಡ ಇಲ್ಲಿ ಅಂಟಿಸಲಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳು ಅವರ ರಿಜಿಸ್ಟರ್ ನಂಬರನ್ನು ನೋಡಿಕೊಂಡು ಈ ಒಂದು ಸ್ಥಳದಲ್ಲಿ ಕೂರಬೇಕಾಗುತ್ತೆ. ಇನ್ನು ಈ ಒಂದು ಸರ್ಕಾರಿ PU ಕಾಲೇಜಲ್ಲಿ ಸುಮಾರು 16 ರೂಮ್ಗಳ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಭ್ಯರ್ಥಿಗಳಿಗೆ. ಈ ಮೂಲಕ 380 ಅಭ್ಯರ್ಥಿಗಳು ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕಿದೆ. ಸೊ ನಾಳೆ ಈ ಪರೀಕ್ಷೆ ಇರುತ್ತೆ. ಇನ್ನು ಇಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ, ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ರೂಮ್ ನಂಬರ್ 14 ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ರೂಮ್ ನಂಬರ್ 14 ರಿಜಿಸ್ಟರ್ ನಂಬರ್ ಎಲ್ಲಿಂದ ಎಲ್ಲಿವರೆಗೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಮಗೆ ಸಿಗುತ್ತೆ ಇಲ್ಲಿ. ಅಂದರೆ ಟೋಟಲ್ ಆಗಿ ಒಂದು ರೂಮ್ಗೆ 24 ಅಭ್ಯರ್ಥಿಗಳನ್ನು ಅಲೋ ಮಾಡಲಾಗುತ್ತೆ ಸೊ ಪರೀಕ್ಷೆ ಬರೀಲಿಕ್ಕೆ. ಇನ್ನು ಇಲ್ಲೂ ಕೂಡ ಸಿಬ್ಬಂದಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಬೋರ್ಡಲ್ಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಸರ್ಕಾರಿ PU ಕಾಲೇಜ್ 18 ಕ್ರಾಸ್ ಮಲ್ಲೇಶ್ವರಂ ನೀಟ್ ಎಕ್ಸಾಮ್ 2026-21 ಅಂದರೆ ನಾಳೆ ರೋಲ್ ನಂಬರನ್ನು ಕೂಡ ಇಲ್ಲಿ ಬರೆದು ಅಭ್ಯರ್ಥಿಗಳಿಗೆ ಗೊತ್ತಾಗೋ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಕೂಡ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ CCTVಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ವಿಶೇಷವಾಗಿ CCTV ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ಮೊದಲು ಕೂಡ ಒಂದು ಕೊಠಡಿಯಲ್ಲಿ CCTV ಇತ್ತು ಮತ್ತು ಅವರು ವಿಶೇಷವಾಗಿ ಕೂಡ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ CCTVಯನ್ನು ಅಳವಡಿಕೆ ಮಾಡಿದ್ದಾರೆ. ಟೋಟಲ್ ಆಗಿ ಒಂದು ರೂಮ್ಗೆ 2 CCTV ವ್ಯವಸ್ಥೆ ಮಾಡಿಕೊಂಡು ಅಭ್ಯರ್ಥಿಗಳ ಚಟುವಟಿಕೆ ಮೇಲೆ ನಿಗಾ ಇಡತಕ್ಕಂಥ ಕೆಲಸವನ್ನು ಕೂಡ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡುತ್ತೆ. ಇದೇ ರೀತಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಯಾಕಂದರೆ ಈ ಹಿಂದೆ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಹೀಗಾಗಿ ಈ ಒಂದು ಪರೀಕ್ಷೆ ಮೇಲೆ ಎಲ್ಲರ ಒಂದು ಗಮನ ಇದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈ ಒಂದು ಪರೀಕ್ಷೆಯನ್ನು ಸುಗಮವಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಮಲ್ಲೇಶ್ವರಮಲ್ಲೂ ಕೂಡ ನ್ಯಾಷನಲ್ PU ಕಾಲೇಜಲ್ಲಿ ವ್ಯವಸ್ಥೆ ಆಗಿದೆ. ಇನ್ನು ನ್ಯಾಷನಲ್ ಈ ಒಂದು ಮಲ್ಲೇಶ್ವರಂ PU ಕಾಲೇಜಿನ ಸಿಬ್ಬಂದಿ ಇದ್ದಾರೆ, ಪ್ರಾಂಶುಪಾಲರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಾಳೆ ಎಕ್ಸಾಮ್ ಇದೆ. ಸೊ ಈ ಒಂದು ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಸಕಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಾ? ಅಲ್ಲಿಗೆ ಎಷ್ಟು ರೂಮ್ಗಳನ್ನು ಕೇಳಿದ್ದಾರೆ, ವ್ಯವಸ್ಥೆ ಆಗಿದೆ, ಎಷ್ಟು ಅಭ್ಯರ್ಥಿಗಳು ಇಲ್ಲಿಗೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಮ್ಮ ಕಾಲೇಜಿಗೆ 384 ಕ್ಯಾಂಡಿಡೇಟ್ಸನ್ನು ಅಲರ್ಟ್ ಮಾಡಿದ್ದಾರೆ. ಹಾಗಾಗಿ 384 ಕ್ಯಾಂಡಿಡೇಟ್ಸ್ ಅಂದರೆ ಒಂದು ರೂಮಿಗೆ 24 ಜನ ಸ್ಟೂಡೆಂಟ್ಸು ಮತ್ತು ಒಂದು ರೂಮಿಗೆ 2 ಇನ್ವಿಜಿಲೇಟರ್ಗೆ, ಹಾಗಾಗಿ 16 ರೂಮ್ಗಳನ್ನು ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಬೆಳಗ್ಗೆ ಕೂಡ ಅಣುಕು ಪ್ರದರ್ಶನ ಈ ಒಂದು ಪರೀಕ್ಷೆ ಕೇಂದ್ರದಲ್ಲಿ ಮಾಡಲಾಯಿತು. ಸೊ ಪರೀಕ್ಷೆ ಯಾವ ರೀತಿ ಇರಬೇಕು, ಇನ್ವಿಜಿಲೇಟರ್ ಅಥವಾ ಮೇಲ್ವಿಚಾರಕ್ಕೂ ಯಾವ ರೀತಿಯಾಗಿ ತರಬೇತಿಯನ್ನು ಪಡ್ಕೊಂಡಿರ್ಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ಒಂದಷ್ಟು ಟ್ರೈನಿಂಗ್ ಕೊಡಲಾಗಿದೆ. ಯಾವ ರೀತಿ ತಾವು ತಮ್ಮ ಸಿಬ್ಬಂದಿಗಳಿಗೆ ತರಬೇತಿ ಅಥವಾ ನಿರ್ದೇಶನಗಳನ್ನು ಕೊಟ್ಟಿದ್ದೀರಾ ಸರ್? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಕೊಟ್ಟಿರ್ತಕ್ಕಂಥ PPT ಮುಖಾಂತರವಾಗಿ ನಾವು ಪ್ರಾಜೆಕ್ಟ್ ಮೂಲಕ ನಮ್ಮ ಒಂದು ಪ್ರಾಜೆಕ್ಟರ್ ಮೂಲಕ ನಮ್ಮ ಎಲ್ಲ ಕೊಠಡಿ ಮೇಲ್ವಿಚಾರಕರಿಗೆ ಅಂದರೆ ನಮ್ಮ ಉಪನ್ಯಾಸಕರಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಎಲ್ಲ ತರಬೇತಿಯನ್ನು ಕೊಟ್ಟಿದ್ದೀವಿ. ಅಂದರೆ ಯಾವ ರೀತಿ ಎಕ್ಸಾಮ್ ಮಾಡಬೇಕು, ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಡಬೇಕು, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ನಾವು ಕಂಪ್ಲೀಟಾಗಿ ನಾವು ತರಬೇತಿ ಕೊಟ್ಟು ಸಿದ್ಧಗೊಳಿಸಿದ್ದೀವಿ. ನಾವು ಪಾತ್ಲಿಂಗಪ್ಪ, ಪ್ರಾಂಶುಪಾಲರು, ಸರ್ಕಾರಿ ಪದವಿಪೂರ್ವ ಕಾಲೇಜು, ಮಲ್ಲೇಶ್ವರಂ 18 ಕ್ರಾಸ್, ಬೆಂಗಳೂರು. ಸೊ ಒಟ್ಟಾರೆ ಮಲ್ಲೇಶ್ವರಂನ ಸರ್ಕಾರಿ PU ಕಾಲೇಜಲ್ಲಿ ವ್ಯವಸ್ಥೆ ಆಗಿದೆ. ಟೋಟಲ್ ಆಗಿ 16 ರೂಮ್ಗಳ ವ್ಯವಸ್ಥೆ ಆಗಿದೆ. ಅದರಲ್ಲಿ 384 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀಲಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆ ಆರಂಭವಾಗುತ್ತೆ. ಹೀಗಾಗಿ ನಾಳೆ ಬೆಳಗ್ಗೆ 11 ಗಂಟೆಯಿಂದಲೇ ಪರಿಶೀಲನೆ, ಅವ್ರನ್ನ ಒಳಗಡೆ ಕರ್ತಕ್ಕಂಥ ಕೆಲಸ, ಅವ್ರನ್ನ ಚೆಕ್ ಮಾಡ್ತಕ್ಕಂಥ ಕೆಲಸ ಕೂಡ ಆಗುತ್ತೆ. ಸೊ ಒಟ್ಟಾರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಾಳೆ ನಡೆತಕ್ಕಂಥ ಎಕ್ಸಾಮ್ ನಿಟ್ಟಿನಲ್ಲಿ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡು ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ NS ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.